ನಿಮ್ಮೆಲ್ಲರಿಗೂ ತಿಳಿದ ಹಾಗೆ ಈ ದಿನ ನಾನು ಕನ್ನಡದ ಗದ್ಯ ಭಾಗದ 4ನೇ ಪಾಠವಾಗಿರ್ತಕ್ಕಂತಹ ಪರಿಸರ ಸಮತೋಲನ ಪಾಠವನ್ನು ನಾನು ಇಂದಿನ ತರಗತಿಯಲ್ಲಿ ಪ್ರಾರಂಭ ಮಾಡಿದ್ದೆ. ಸೊ ಈ ದಿನ ನಾನು ಈ ಪಾಠವನ್ನು ಮುಂದುವರಿಸ್ಕೊಂಡು ಹೋಗ್ತೇನೆ. ಸೊ ಅದಕ್ಕೂ ಈ ಪಾಠವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮೊದಲು ನಾವು ಇಂದಿನ ತರಗತಿಯಲ್ಲಿ ಏನನ್ನು ಕಲ್ತ್ಕೊಂಡ್ವಿ, ಏನನ್ನು ತಿಳ್ಕೊಂಡ್ವಿ ಈ ಒಂದು ಪಾಠದ ಬಗ್ಗೆ ಅನ್ನೋದನ್ನು ಮತ್ತೊಂದು ಸರಿ ರಿಮೈಂಡ್ ಮಾಡ್ಕೊಳ್ಳೋಣ, ನೆನಪಿಸ್ಕೊಳ್ಳೋಣ, ಆಯ್ತಲ್ಲ. ಸೊ ಈ ಪಾಠದ ಹೆಸರು ಪರಿಸರ ಸಮತೋಲನ. ಈ ಪಾಠವನ್ನು ಬರೆದವರು ಕೃಷ್ಣಾನಂದ ಕಾಮತ್. ಇವರ ಬಗ್ಗೆ ನಾವು ಲೇಖಕರ ಪರಿಚಯವನ್ನು ಮಾಡಿಕೊಂಡ್ವಿ. ಏನಂತ, ಇವರು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಹುಟ್ಟಿದರು. 29/9/1937 MSc ಪದವಿಯನ್ನು ಪಡೆದಂಥ ಇವರು ಕರ್ನಾಟಕ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಸೇವೆಯನ್ನು ಪಡೆದು ನಂತರ ಅವರು ಡಾಕ್ಟರೇಟ್ ಪದವಿಯನ್ನು ಸಹ ಪಡ್ಕೊಳ್ತಾರೆ. ನಂತರ ಇವರು ಬೆಂಗಳೂರಿನ ವೈಜ್ಞಾನಿಕ ಛಾಯಾಗ್ರಹಣ ಲ್ಯಾಬೊರೇಟರಿಯನ್ನು ಪ್ರಾರಂಭಿಸಿ ಅನೇಕ ಹೆಚ್ಚು ಚಿತ್ರಗಳ ಛಾಯಾಗ್ರಹಣವನ್ನು ಸಹ ಮಾಡಿದ್ದಾರೆ. ಇವರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ನಾನು ಅಮೇರಿಕಾಗೆ ಹೋಗಿದ್ದೆ, ಪ್ರಾಣಿ ಪರಿಸರ, ಕೀಟ ಜಗತ್ತು, ಪಶು ಪಕ್ಷಿ ಪ್ರಪಂಚ, ಸಸ್ಯ ಪರಿಸರ, ಇರುವೆಯ ಇರವು, ಸರ್ಪ ಸಂಕುಲ, ಕಾವಿ ಇತ್ಯಾದಿ. ಇವರಿಗೂ ಸಹ ಇವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಹ ಲಭಿಸಿದೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ ಅಲ್ವಾ. ಸೊ ಅಷ್ಟೇ ಅಲ್ಲ, ಈ ಪಾಠದಲ್ಲಿ ಏನು ಬರುತ್ತೆ ಅಂದರೆ ಪರಿಸರ ಸಮತೋಲನ. ಪರಿಸರ ಎಷ್ಟು ಮುಖ್ಯ, ಪ್ರತಿಯೊಬ್ಬ ಮಾನವನಿಗೂ ಅಂದರೆ ಜೀವಿಗಳಿಗೂ ಸಹ ಪರಿಸರ ಬಹಳ ಪ್ರಮುಖವಾದುದು. ಇದು ದೈವದತ್ತವಾಗಿರ್ತಕ್ಕಂಥದ್ದು. ಸೊ ಇಂತಹ ಪ್ರಕೃತಿಯನ್ನು ಪ್ರತಿಯೊಬ್ಬರೂ ಸಹ ಪ್ರತಿಯೊಂದಕ್ಕೂ ಸಹ ಅವಲಂಬನೆಯನ್ನು ಮಾಡಿದೆ. ಪ್ರಕೃತಿ ಇಲ್ಲದೆ ನಾವು ಜೀವನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೇ ಅಲ್ಲ, ಪ್ರಾಕೃತಿಕ ಪರಿಸರಕ್ಕೂ ಮತ್ತು ಜೀವಿ ಪರಿಸರಗಳ ನಡುವೆ ಅವಿನಾಭಾವವಾದಂಥ ಸಂಬಂಧ ಇದೆ. ನಮಗೆ ಬಹಳ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ಮನುಷ್ಯನಿಗೆ ಪ್ರಮುಖವಾಗಿ ಏನು ಬೇಕು, ಆಹಾರ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಗಾಳಿ, ಬೆಳಕು, ಔಷಧ, ಪ್ರತಿಯೊಂದಕ್ಕೂ ಸಹ ನಾವು ಯಾವುದನ್ನು ಅವಲಂಬಿಸಿದ್ದೇವೆ, ಪರಿಸರವನ್ನು ಅವಲಂಬಿಸಿದ್ದೇವೆ. ಈ ನೈಸರ್ಗಿಕ ಸಂಪತ್ತು ಏನಾಗಿದೆ ಅಂದರೆ ಎಲ್ಲ ಜೀವರಾಶಿಗಳನ್ನು ನಾವು ನೋಡ್ತೇವೆ. ನಾವು ತನ್ನ ಮಡಿಲಲ್ಲಿಟ್ಟು ತಾಯಿಯಂತೆ ಪೋಷಣೆಯನ್ನು ಮಾಡ್ತಾ ಇದೆ ನಮಗೆ. ಆದರೆ ನಾವೇ ಈಗ ಏನಾಗ್ತಾ ಇದೆ, ಸಾಕಷ್ಟು ಬದಲಾವಣೆಗಳನ್ನು ನೋಡ್ತಾ ಇದ್ದೇವೆ. ಮನುಷ್ಯ, ನಿಮಗೆ ಗೊತ್ತು, ಬಹಳ ದುರಾಸೆಯನ್ನು ಹೊಂದಿರತಕ್ಕಂತಹ ಮನುಷ್ಯ ಏನು ಮಾಡ್ತಾ ಇದ್ದಾನೆ, ತನ್ನ ಅಜ್ಞಾನದಿಂದ, ದುರಾಸೆಯಿಂದ, ದುಂದುಗಾರಿಕೆ ಮತ್ತು ಮೋಜು ಮಸ್ತಿಗಾಗಿ ಇಂತಹ ಅಮೂಲ್ಯವಾದಂತಹ ಪರಿಸರವನ್ನು ನಾಶ ಮಾಡ್ತಾ ಇದ್ದಾನೆ. ಇದರಿಂದ ಏನಾಗ್ತಾ ಇದೆ ಅಂದರೆ ಪರಿಸರದ ಮೇಲೆ ಬಹಳಷ್ಟು ಕೆಟ್ಟ ಪ್ರಭಾವ ಉಂಟಾಗ್ತಾ ಇದೆ. ಪರಿಸರದಲ್ಲಿ ಅಸಮತೋಲನ ಉಂಟಾಗ್ತಾ ಇದೆ. ನಾವೇ ಸ್ವತಃ ಈ ಸುಂದರವಾದಂತಹ ಭೂಮಿಯನ್ನು, ಈ ಜೀವಜಾಲವನ್ನು, ಇಲ್ಲಿರ್ತಕ್ಕಂಥ ಜೀವಿಗಳ ನಾಶಕ್ಕೆ ನಾವೇ ಪರೋಕ್ಷವಾಗಿ ಕಾರಣವಾಗ್ತಾ ಇದ್ದೇವೆ. ಅವನು ಕೈಗಾರೀಕರಣ ಆಗಿರ್ಬೋದು, ಫಾರೆಸ್ಟ್ ಅಗ್ರಿಕಲ್ಚರಿಗೆ ಆಗಿರ್ಬೋದು, ವ್ಯವಸಾಯಕ್ಕಾಗಿರ್ಬೋದು, ಮೋಜಿಗಾಗಿ ಏನು ಮಾಡ್ತಾ ಇದ್ದಾನೆ, ಇವತ್ತು ತನ್ನ ಪರಿಸರವನ್ನು ಅವನು ಹಾಳು ಮಾಡ್ತಾನೆ, ತನಗೆ ಅರಿವಿಲ್ಲದೆ ಹಾಳು ಮಾಡ್ತಾ ಇದ್ದಾನೆ. ಇವತ್ತು ಮರಗಿಡಗಳು ಎಷ್ಟು ಮುಖ್ಯ ಅಲ್ವಾ, ಬಹಳಷ್ಟು ಮುಖ್ಯ. ಇವುಗಳಿಂದಲೇ ಮಳೆ ಬರುತ್ತೆ ಅಂತ ಗೊತ್ತು, ಆದರೂ ಸಹ ಅವನು ಅವುಗಳನ್ನು ಕಡಿತಾ ಇದ್ದಾನೆ, ನಾಶ ಮಾಡ್ತಾ ಇದ್ದಾನೆ, ಪರಿಸರದಲ್ಲೇ ಅಸಮತೋಲನ ಮಾಡ್ತಾ ಇದ್ದಾನೆ. ಬರೀ ಅವನು ಅಷ್ಟಕ್ಕೆ ಪರಿಸರದ ಬದುಕು ಹಕ್ಕು ನಮಗೆ ಮಾತ್ರ ಇದೆಯಾ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಆದರೆ ಆ ಪರಿಸರದಲ್ಲಿ ಅನೇಕ ಪ್ರಾಣಿ, ಪಕ್ಷಿ, ಎಲ್ಲವೂ ಜೀವರಾಶಿಗಳಿದೆ ಅಲ್ವಾ, ಇವುಗಳನ್ನು ಸಹ ಅವನು ತನಗೆ ಅರಿವಿಲ್ಲದಂತೆಯೇ ನಾಶ ಮಾಡಲಿಕ್ಕೆ ಕಾರಣನಾಗ್ತಾ ಇದ್ದಾನೆ. ಸೊ ಇನ್ನು ಇದನ್ನು ಚಿಂತಿಸಿ ನಾವು ಹೇಗೆ ಪ್ರವೃತ್ತರಾಗಬೇಕು ಅನ್ನುವುದನ್ನು ನಾವಿಲ್ಲಿ ನೋಡಿದ್ವಿ ಅಲ್ವಾ ಈ ಒಂದು ಇಂದಿನ ತರಗತಿಯಲ್ಲಿ. ಸೊ ಇವತ್ತು ಈ ಒಂದು ಭೂಮಿಯ ಮೇಲೆ ಅನೇಕ ಪ್ರಾಣಿಗಳನ್ನು ನೋಡ್ತೇವೆ, ಪ್ರಾಣಿ ಪಕ್ಷಿಗಳನ್ನು ನೋಡ್ತೇವೆ. ಇವತ್ತು ಯಾವ ಪ್ರಾಣಿಗೂ ಸಹ ಹೊಟ್ಟೆ ತುಂಬ ಆಹಾರ ಸಿಗ್ತಾ ಇಲ್ಲ. ಅವನಿಗೆ ಆಹಾರ ಸಿಗಬೇಕು ಅಂದರೆ ಪರಿಸರದಲ್ಲಿ ಸಮತೋಲನ ಇರಬೇಕು. ಯಾವಾಗ ಅವನಿಗೆ ಬಹಳ ಅವಶ್ಯಕವಾಗಿರ್ತಕ್ಕ ಆಹಾರ ಮತ್ತು ಆಚ್ಛಾದನ ಅಂದರೆ ಬಟ್ಟೆ ವಸ್ತ್ರ, ಪಕ್ಷಿಗಳಿಗೆ ಅಥವಾ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು, ಅವನಿಗೆ ಬಟ್ಟೆ ಬರೆ ಇವೆಲ್ಲ ಬೇಕು ಅಂದರೆ ಅವನಿಗೆ ಪರಿಸರವನ್ನು ಸರಿಯಾಗಿ ಇಟ್ಕೊಳ್ಬೇಕು. ಈಗ ಉದಾಹರಣೆ ಏನು ಹೇಳ್ತಾರಪ್ಪ ಅಂತಂದರೆ, ಈ ಆನೆ ಒಂದು ಉದಾಹರಣೆನ ಕೊಟ್ಟಿದ್ದರು. ಇದು ಮಂದಗತಿಯಲ್ಲಿ ತನ್ನ ಸಂತತಿಯನ್ನು ಮಾಡುತ್ತೆ. ಅದೇನಾದರೂ ನಿಧಾನಗತಿಯಾದ್ರೇ ಅದು ತನ್ನ 5 ವರ್ಷಕ್ಕೊಮ್ಮೆ ಒಂದು ಮರಿಯನ್ನು ಹುಟ್ಟಿಸುತ್ತೆ. ಅದೇನಾದರೂ ಪ್ರತಿ ವರ್ಷ ಹಾಗೆ ಆಗ್ತಾಯಿದ್ರೆ ಅದಕ್ಕೆ ಬೇಕಾದಷ್ಟು ಪ್ರಮಾಣದಲ್ಲಿ ಆಹಾರ ಸಿಗ್ತಾ ಇರಲಿಲ್ಲ. ಯಾಕಂದರೆ ಪರಿಸರದಲ್ಲಿ ಅಸಮತೋಲನ ಉಂಟಾಗಿದೆ. ಇಲ್ಲೊಂದು ಮತ್ತೊಂದು ಉದಾಹರಣೆ, ಹೇಗೆ ಇಲ್ಲಿ ಬದುಕಲಿಕ್ಕೆ ಪರಿಸರದಲ್ಲಿ ಯಾರು ಬದುಕ್ತಾರೆ ಅನ್ನೋದನ್ನು ಸಹ ಹೇಳ್ತಾರೆ ಲೇಖಕರು. ಯಾರು ಬದುಕಲಿಕ್ಕೆ ಸಾಧ್ಯ, ಯಾರು ಸಮರ್ಥರಾಗಿರ್ತಾರೆ ಅವರು ಮಾತ್ರ ಬದುಕ್ತಾರೆ, ಅಸಮರ್ಥರಾದವರು ನಿರ್ನಾಮವಾಗ್ತಾರೆ.
ಅದಕ್ಕೆ ಅವರು ಕುದುರೆ, ಒಂಟೆ, ಜಿರಾಫೆಗಳನ್ನು ಬದುಕುತ್ತವೆ, ಹೇಗೆ ಬದುಕ್ತವೆ ಅನ್ನೋದನ್ನು ಹೇಳ್ತಾರೆ. ಒಂದು ಸೊ ಈ 3 ಪ್ರಾಣಿಗಳ ಸಂತಾನವನ್ನು ನಿರ್ಮಾಣ ಮಾಡುತ್ತೆ. ಅಲ್ಲಿ ಆಹಾರ ಕಡಿಮೆ, 3 ಜನಗಳಿಗೂ ಕಾಂಪಿಟೇಷನ್ನು. ಯಾರು ಹೆಚ್ಚು ಸ್ಟ್ರಾಂಗ್ ಆಗಿರ್ತಾರೆ ಅವ್ರಿಗೆ ಆಹಾರ ಸಿಗುತ್ತೆ, ಸ್ಟ್ರಾಂಗ್ ಆಗದೇ ಇರೋವಂಥವ್ರಿಗೆ ಇಲ್ಲಿ ಆಹಾರ ಸಿಗಲ್ಲ. ಇಲ್ಲಿ ಕುದುರೆ ತನ್ನ ಸ್ಥಾನವನ್ನು ಕಸುವೆಯಿಂದ ಬಳಲಿ ಸಾಯ್ತದೆ. ಯಾಕೆಂದರೆ ಅದು ತನಗೆ ಎಷ್ಟು ಎತ್ತರ ಇರೋದಿಲ್ಲ ಇಷ್ಟು ಎತ್ತರದವರೆಗೂ ಎಲೆಗಳನ್ನು ತಗೊಳುತ್ತೆ. ಅದೇ ರೀತಿ ಅದು ಸಿಕ್ಕಿದ್ರೆ ಏನಾಗುತ್ತೆ, ಅದಕ್ಕೆ ಆಹಾರ ಸಿಕ್ಕಲ್ಲ. ಈಗ ಒಂಟೆ ಮತ್ತು ಜಿರಾಫೆ, ಒಂಟೆ ಕುತ್ತಿನೂ ಸ್ವಲ್ಪ ಉದ್ದ ಇರುತ್ತೆ, ಜಿರಾಫೆ ಅದಕ್ಕೂ ಉದ್ದ ಇರುತ್ತೆ. ಅವು ಎತ್ತರದ ಪರ್ಣಗಳಂದರೆ ಎಲೆಗಳನ್ನು ತಿಂದು ಬದುಕ್ತವೆ. ಅದಕ್ಕೆ ತನಗೆ ಎಷ್ಟು ಬೇಕೋ ಅಷ್ಟು ಉದ್ದ ಕಾಲು, ಗೋಣು ಪಡೆದಿದ್ದರಿಂದ ಆಹಾರದಲ್ಲಿ ಸ್ಪರ್ಧೆ ಉಂಟಾದರೆ ಗೆಲ್ಲೋದು ಈ ಜಿರಾಫೆ ಮತ್ತು ಒಂಟೆನೆ ಅಂತ ಹೇಳ್ಬೋದು. ಹಾಗಂತೇಳಿ ಜಿರಾಫೆಯಲ್ಲೇನೂ ಸ್ಪರ್ಧೆ ಇಲ್ಲ ಅಂತಲ್ಲ, ಅವುಗಳಲ್ಲೂ ಸಹ ಸ್ಪರ್ಧೆ ಇದೆ. ಯಾರು ಜಿರಾಫೆಗಳು ಉದ್ದ ಕಾಲು, ಉದ್ದ ಗೋಣು ಇರುವುದರಿಂದ ಅವುಗಳಲ್ಲಿ ಸ್ಪರ್ಧೆ. ಕುದುರೆ, ಒಂಟೆಗಳನ್ನೇ ಇವು ಸ್ಪರ್ಧಿಸುತ್ತಂತೆ ತೀಕ್ಷ್ಣವಾಗಿರುತ್ತೆ. ಮತ್ತು ಅದರಲ್ಲೂ ಸಹ ಯಾರು ಉದ್ದವಾಗಿರ್ತವೋ ಅಂತಹ ಜಿರಾಫೆಗಳು ಬದುಕ್ತದೆ ಅನ್ನುವುದನ್ನು ನಾವು ನೋಡಿದ್ವಿ. ಈಗ ಪ್ರಾಣಿಗಳಿಗೆ ಎಷ್ಟು ಮುಖ್ಯನೋ ಅದೇ ಥರ ಸಸ್ಯಗಳ ವಂಶನೂ ಸಹ ಮುಂದುವರಿಬೇಕು ಅಂತ ನಾವು ನೋಡ್ತೇವಲ್ವ. ಪ್ರಾಣಿಗಳಂತೆ ಸಸ್ಯಗಳು ಸಹ ತಮ್ಮ ವಂಶವನ್ನು ಮುಂದುವರಿಸಬೇಕು ಅನ್ನುವಂಥ ಯತ್ನವನ್ನು ಮಾಡುತ್ತೆ. ಕೀಟ, ವಾಯು, ನೀರು ಮೊದಲಾದವುಗಳ ಮೂಲಕ ಬೀಜಗಳೇನಾಗ್ತದೆ, ಸಸ್ಯಗಳ ಬೀಜಗಳು ವಿತರಣೆ ಆಗುತ್ತೆ. ಆ ಬೀಜಗಳು ಎಲ್ಲಿ ಭೂಜಲ ಪ್ರದೇಶ ಅಲ್ಲಿ ಹರ್ಕೊಂಡ್ರೆ ಅದು ತಮಗೆ ಅನುಕೂಲವಾದ ವಾತಾವರಣ ದೊರೆತರೆ ಮಾತ್ರ ಅವು ಬೆಳವಣಿಗೆ ಹೊಂದುತ್ತೆ. ಎಲ್ಲಿ ವಿಪುಲವಾದ ನೀರು, ಆರ್ದ್ರತೆ ಅಂದರೆ ನೀರಿನ ಅಂಶ, ಇದರಲ್ಲಿ ದಟ್ಟವಾದ ಕಾಡು ಬೆಳೆದರೆ, ಬಯಲು ಪ್ರದೇಶಗಳಲ್ಲಿ ನೋಡ್ಬೋದು ನಾವು, ಅಂಥದ್ರಲ್ಲಿ ದಟ್ಟವಾದ ಕಾಡು ಬೆಳೆಯುತ್ತಲ್ವ, ಎಲ್ಲಿ ನೀರು ಜಾಸ್ತಿ ವಿಪುಲವಾಗಿ ಸಿಗುತ್ತೆ, ಆರ್ದ್ರತೆ ಎಲ್ಲಿರುತ್ತೆ, ಇಲ್ಲಿ ತೇವಾಂಶ ಇರುತ್ತೆ, ಅಂಥ ಪ್ರದೇಶದಲ್ಲಿ ಕಾಡುಗಳು ಚೆನ್ನಾಗಿ ಬೆಳೆಯುತ್ತೆ. ಅದೇ ಥರ ಈಗ ನೀವು ಜಾಲಿ ಗಿಡಗಳನ್ನು ನೋಡ್ಬೋದು ಬಯಲು ಪ್ರದೇಶದಲ್ಲಿ, ವೃಕ್ಷರಾಜ ಎನಿಸಿಕೊಳ್ಳುವು. ಇವೇ ಬೀಜಗಳು ಮರುಭೂಮಿ, ರಸ್ತೆ, ಕಟ್ಟಡಗಳ ಮೇಲೆ ಬಿದ್ದರೆ ಅವುಗಳ ಉಪಯೋಗ ಇದೆಯಾ? ಇಲ್ಲ, ಅವು ನಾಶ ಆಗೋಗುತ್ತೆ. ಅಲ್ಲಿನ ವಾತಾವರಣವು ಸಹ ಅವಕ್ಕೆ, ಸಸ್ಯಗಳು ಸಹ ಪರಿಸರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆ ಪರಿಸರಕ್ಕೆ ತಕ್ಕಂತೆ ಸಸ್ಯಗಳು ಬೆಳವಣಿಗೆಯನ್ನು ಹೊಂದುತ್ತೆ. ಮನುಷ್ಯ ಏನು ಮಾಡ್ತಾ ಇದ್ದಾನೆ, ತನ್ನ ಸ್ವಾರ್ಥಕ್ಕಾಗಿ ಎಷ್ಟೋ ಪ್ರಾಣಿಗಳನ್ನು ನಿರ್ನಾಮ ಮಾಡ್ತಾ ಇದ್ದಾನೆ, ಮಾಡ್ತಾನೂ ಇದ್ದಾನೆ ಅಲ್ವಾ. ಜೀವಿತ ಪ್ರಾಣಿಗಳಲ್ಲಿಯೇ ದೊಡ್ಡ ನೆನೆಸ್ಕೊಂಡಿದ್ದ. ಆ ದೇಹ ಆಕಾರ ದೊಡ್ಡದಿದ್ದರೂ ಅತಿ ಸಣ್ಣದಾಗಿರುವ ಸಸ್ಯಾಹಾರವನ್ನೇ ಭಕ್ಷಿಸುವ ಮಾನವನಿಗೆ ಏನಾಗ್ತಾ ಇದೆ, ಸಸ್ಯ ಆಹಾರವನ್ನೇ ಭಕ್ಷಿಸುವ ಮಾನವನಿಗೆ ಯಾವ ರೀತಿಯಿಂದಲೂ ಕೇಡು ಮಾಡದ ತಿಮಿಂಗಲಗಳನ್ನು ಅದರ ಕೊಬ್ಬಿಗಾಗಿ ಬೇಟೆಯಾಡಿ ಇಂದು ಅದರ ಜಾತಿಯ ನಿರ್ನಾಮವಾಗುವಷ್ಟು ಕಡಿಮೆ ತಿಮಿಂಗಲಗಳು ಉಳಿದಿದೆ. ಮೊಸಳೆಗಳ ಚರ್ಮಕ್ಕೆ ಪಾಶ್ಚಾತ್ಯ ಮಹಿಳೆಯರು ಮನಸೋತಿದ್ದಾರೆ ಎಂಬ ಒಂದೇ ಕಾರಣಕ್ಕಾಗಿ ಮೊಸಳೆಗಳನ್ನು ಅತಿಯಾಗಿ ಬೇಟೆಯಾಡಿ ಇಂದು ಕರ್ನಾಟಕದ ಬನ್ನೇರುಘಟ್ಟದಲ್ಲಿ ಮೊಸಳೆಗಾಗಿಯೇ ಮಾಡಿದ ಆಲಯದಲ್ಲಿ ಹೆಚ್ಚಿನ ದಕ್ಷತೆಯಿಂದ ಪಾಲನೆ ಪೋಷಣೆ ಮಾಡುವ ಪ್ರಸಂಗ ಬರಲಿಲ್ಲವೇ? ಅದರಂತೆ ಹುಲಿ, ಸಿಂಹ, ಚಿರತೆಗಳ ಮೈದೊಗಲು ಅಪಾರ ದನ ತರುವುದರಿಂದ ಅವುಗಳನ್ನು ಹೆಚ್ಚಾಗಿ ಬೇಟೆಯಾಡುವುದರಿಂದ ಅವುಗಳ ಸಂತತಿ ಕಡಿಮೆಯಾಗಿದೆ. ಹಾವುಗಳಂತೂ ಅಜನ್ಮ ವೈರಿಗಳಂತೆ ಭಾವಿಸಿ ಸಿಕ್ಕಲ್ಲಿ ಕೊಂದು ಕೆಲವು ಜಾತಿಯ ಹಾವುಗಳು ಇಂದೂ ಸಹ ನಶಿಸಿ ಹೋಗಿದ್ದರಿಂದ ವಿಷಕಾರಿ ಹಾವುಗಳನ್ನು ಸಾಕುವ ಕೇಂದ್ರಗಳನ್ನು ಮುಂಬೈ ಮತ್ತು ಮದ್ರಾಸಿನಲ್ಲಿ ಪ್ರಾರಂಭಿಸಬೇಕಾದ ಪ್ರಸಂಗ ಬಂತು. ನೋಡಿ ಹೇಗೆ ತಮ್ಮ ಒಳಿತಿಗಾಗಿ ಅಲ್ವಾ, ಎಷ್ಟು ದೊಡ್ಡದು ತಿಮಿಂಗಲ ಉದಾಹರಣೆ ಕೊಡ್ತಾರೆ. ಅವನು ಆಹಾರ ಭಕ್ಷಕ ಮಾನವ, ಆದರೆ ಅವನು ತಿಮಿಂಗಲಗಳನ್ನು ಕೊಲ್ತಾ ಇದ್ದಾನೆ. ಅದು ಯಾರಿಗೂ ಕೇಡು ಮಾಡಲ್ಲ, ಯಾರನ್ನೂ ಸಹ ಅದು ಕೆಟ್ಟದನ್ನು ಮಾಡಲ್ಲ. ಅದರ ಕೊಬ್ಬಿಗಾಗಿ ಅವುಗಳ ಜಾತಿಯನ್ನೇ ಇವತ್ತು ನಿರ್ನಾಮ ಮಾಡಿದ್ದಾನೆ. ಇವುಗಳ ಸಂಖ್ಯೆ ಇವತ್ತು ಕಡಿಮೆಯಾಗಿದೆ. ಪಾಶ್ಚಾತ್ಯ ಮಹಿಳೆಯರಿಗೆ ಅದರ ಚರ್ಮಕ್ಕೆ ಪಾಶ್ಚಾತ್ಯ ಮಹಿಳೆ ಮನಸೋತಿದ್ದಾರೆ ಅನ್ನುವಂಥ ಒಂದೇ ಕಾರಣಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಅವುಗಳನ್ನು ಬೇಟೆಯಾಡ್ತಿದ್ದಾರೆ. ಎಷ್ಟು ಮಟ್ಟಿಗೆ ಅಂದರೆ ಇವತ್ತು ನಾವು ಮೊಸಳೆಗಳನ್ನು ಸಾಕಿ ಅವುಗಳನ್ನು ರಕ್ಷಣೆ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಕರ್ನಾಟಕದ ಬನ್ನೇರುಘಟ್ಟದಲ್ಲಿ ನಾವು ನೋಡ್ಬೋದು, ಅವುಗಳ ಲಾಲನೆ ಮಾಡುವಂಥ ಒಂದು ಪ್ರಸಂಗ ಬಂದಿದೆ. ಅದೇ ಥರ ಹುಲಿ, ಸಿಂಹ, ಚಿರತೆ ಅವುಗಳ ಮೈದೊಗಲು, ಅವುಗಳ ಚರ್ಮವನ್ನು ಸಹ ಹೆಚ್ಚು ಹಣ ಸಿಗತ್ತೆ ಅಂತ ಅವುಗಳ ನಾಶಕ್ಕೆ ಕಾರಣನಾಗಿದೆ. ಅವು ಸಂತತಿಗಳೇ ಕಡಿಮೆಯಾಗಿದ್ದಾನೆ. ಹಾವುಗಳು ತಮ್ಮ ಜನ್ಮ ವೈರಿಗಳನ್ನು ಎಲ್ಲೆಲ್ಲಿ ಸಿಕ್ಕುತ್ತೋ ಆ ಹಾವುಗಳನ್ನು ಕೊಲ್ತಾ ಇದ್ದಾನೆ. ಇವತ್ತು ಅವುಗಳು ವಿಷಕಾರಿ, ಅವುಗಳನ್ನು ಸಹ ನಾವು ಸಾಕುವಂಥ ಪರಿಸ್ಥಿತಿಯನ್ನು ನಾವು ಮುಂಬೈ ಮತ್ತು ಮದ್ರಾಸಲ್ಲಿ ನೋಡ್ಬೋದು. ಹೊಲಗಳಲ್ಲಿ ಹಾವುಗಳು ಇಲಿಗಳನ್ನು ತಿಂದು ಜೀವಿಸುತ್ತಿದ್ದವು. ಅವುಗಳನ್ನು ನಾಶ ಮಾಡಿದ್ದರಿಂದ ವಿನಾಯಕನ ವಾಹನಗಳು ಅತಿಯಾಗಿ ಬೆಳೆದು ಗುಲ್ಬರ್ಗಾ ಜಿಲ್ಲೆಯಲ್ಲಿ
ಮಾನವ ಆಹಾರವನ್ನೇ ಭಕ್ಷಿಸಿ ಅವನು ಹೌಹಾರುವಂತೆ ಮಾಡಿವೆ. ನೋಡಿ, ಅವೇ ಇವತ್ತು ಮನುಷ್ಯನನ್ನ ತಿನ್ನುವಷ್ಟು ಮಟ್ಟಿಗೆ ಬಂದಿದೆ. ಟ್ರಾವ್ ಟ್ರಾವ್ ಎಂದು ಹಾಡಿ ಮಳೆರಾಯನನ್ನು ಬರಮಾಡಿಕೊಳ್ಳುವ ಕಪ್ಪೆ ಅರಸನ ಮೇಲೆ ಮಾನವನು ಕೊಲೆಗಡುಕುತನ ಕತ್ತಿಯನ್ನೆತ್ತಿದ್ದಾನೆ. ಅವುಗಳನ್ನೂ ಸಹ ಬಿಡ್ತಾ ಇಲ್ಲ. ಅವುಗಳ ಕಾಲುಗಳಿಗೆ ಪಾಶ್ಚಾತ್ಯ ದೇಶಗಳ ಬೇಡಿಕೆ ಇರುವುದರಿಂದ ಅವುಗಳನ್ನು ಸಿಕ್ಕಲ್ಲಿ ಹಿಡಿದುಕೊಂಡು ಕಿಸೆ ತುಂಬಿಸಿಕೊಳ್ಳುತ್ತೆ. ಕಿಸೆ ಅಂದರೆ ಜೇಬನ್ನು, ಅವುಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಮಾನವನು ಬೆಳೆದು ಆಹಾರ ಧಾನ್ಯದಲ್ಲಿ 10-15% ಬೆಳೆಗಳನ್ನು ಕ್ರಿಮಿಕೀಟಗಳು ನಾಶ ಮಾಡುತ್ತವೆ ಎಂದು ಲೆಕ್ಕಾಚಾರ ಹಾಕಿದ್ದಾನೆ. ಒಂದು ಕಪ್ಪೆ ದಿನಕ್ಕೊಂದಕ್ಕೆ 100-200 ತನಕ ಕ್ರಿಮಿಕೀಟಗಳನ್ನು ಭಕ್ಷಿಸಿ ಎಷ್ಟೋ ಆಹಾರ ಧಾನ್ಯಗಳನ್ನು ಸಂರಕ್ಷಿಸುತ್ತದೆ. ಈಗ ಅವುಗಳ ಹತ್ಯೆಯನ್ನು ಪ್ರಾರಂಭಿಸಿದರೆ ಅನ್ನದೇವರು ಮೆಚ್ಚುವನೇ? ನೋಡಿ, ಹೀಗೆ ಕಪ್ಪೆ ಆಗಿರ್ಬೋದು, ಕ್ರಿಮಿಕೀಟ ಪ್ರತಿಯೊಂದನ್ನು ಸಹ ಅವನು ನಾಶ ಮಾಡ್ತಾ ಇದ್ದಾನೆ. ತನ್ನ ಕಪ್ಪೆಗಳನ್ನು ದಿನಕ್ಕೆ ಕ್ರಿಮಿಕೀಟಗಳ ಭಕ್ಷಿಸಿ ಎಷ್ಟೋ ಆಹಾರವನ್ನು ಸಂರಕ್ಷಿಸುತ್ತದೆ. ಈಗ ಅವುಗಳ ಹತ್ಯೆಯನ್ನು ಮಾಡಿ ಅವುಗಳನ್ನು ನಾಶ ಮಾಡುವಷ್ಟು ಮಟ್ಟಿಗೆ ಅವನು ಬೆಳೆದಿದ್ದಾನೆ. ಅವುಗಳ ಉಪಯೋಗ ಅವನಿಗೆ ಗೊತ್ತಾಗ್ತಾ ಇಲ್ಲ. ತನ್ನ ಒಂದು ಕಿಸೆಯನ್ನು ಅಂದರೆ ತನ್ನ ಜೇಬನ್ನು ತುಂಬಿ ಮಾರಾಟ ಮಾಡುವುದಕ್ಕಾಗಿ ಬಳಸ್ತಾ ಇದ್ದಾನೆ. ಕಪ್ಪೆ ಕಾಳುಗಳಿಗೆ ಪಾಶ್ಚಾತ್ಯ ದೇಶದಲ್ಲಿ ತುಂಬ ಬೇಡಿಕೆ ಇದೆ ಅಂತೆ. ಅವುಗಳನ್ನು ಕೊಂದರೆ ಅವನಿಗೆ ಹೆಚ್ಚು ದುಡ್ಡು ಸಿಗುತ್ತೆ. ಹೀಗೆ ಒಂದು ದಟ್ಟವಾದ ಕಾಡನ್ನು ಮಾನವ ಕಡಿದನೆಂದು ಇಟ್ಟುಕೊಳ್ಳೋಣ. ಏನಾಗುತ್ತೆ? ಅಲ್ಲಿದ್ದ ಹಕ್ಕಿಗಳು ಬೇರೆ ತಾಣ ಹುಡುಕಿಕೊಳ್ಳಬೇಕಾಗುತ್ತದೆ ಅಲ್ವಾ? ಮೇವು ಇಲ್ಲದ್ದರಿಂದ ಚಿಗರೆಗಳು ಮಾಯವಾಗ್ತಾ ಇದೆ. ಚಿಗರೆಗಳನ್ನು ಬೇಟೆಯಾಡಿ ಜೀವಿಸಿದ್ದ ಹುಲಿ, ಚಿರತೆ, ಸಿಂಹಗಳು ತೊಲಗಬೇಕು ಅಂದರೆ ನಾಶ ಆಗ್ತದೆ. ಅವಿತುಕೊಳ್ಳಲು ಮರೆ ಇಲ್ಲದ್ದರಿಂದ ತೋಳ, ಕರಡಿಗಳು ಓಡಿ ಹೋಗುತ್ತವೆ. ಹಣ್ಣು ಹಂಪಲುಗಳು ಸಿಗದಿದ್ದರೆ ಇಣಚಿ, ಕಪ್ಪಡಿಗಳು ಪ್ರಯಾಣವನ್ನು ಬೆಳೆಸುತ್ತವೆ. ಬೋಳು ಮಾಡಿದ ಕಾಡಿನಲ್ಲಿ ವಾಸಿಸಿ ಏನು ಪ್ರಯೋಜನವೆಂದು ಇಲಿಗಳು ಹೊರಡುತ್ತವೆ. ಇಲಿಗಳನ್ನು ನಂಬಿದ್ದ ಹಾವು ಹಿಂಬಾಲಿಸುತ್ತದೆ. ಕೊರೆಯುವ ಚಳಿ, ಸುಡುವ ಬಿಸಿಲು, ಹರಿವ ನೀರಿಗೆ ನೆಲದೊಳಗಿನ ಪ್ರಾಣಿಗಳು ಸಾವಿಗೀಡಾಗುತ್ತವೆ. ಇಂತಹ ಭೂಮಿಯನ್ನು ಹೊಲಗಳಿಗೆ ಬಳಸಿದರೆ ಅವು ಹೊಸ ಪ್ರಾಣಿಗಳು ಬಿಡುವು. ಗೊತ್ತಾಯ್ತಲ್ಲ? ಒಂದು ದಟ್ಟವಾದ ಕಾಡಲ್ಲಿ ಕಡ್ದುಬಿಟ್ಟ ಮನುಷ್ಯ ಕಡ್ದ ಅಂದ ತಕ್ಷಣ ಅವನು ಅಂದ್ಕೊಳ್ಬೋದು ಕಾಡನ್ನು ಕಡ್ದೀನಿ, ಅದರಿಂದ ಅವನಿಗೆ ಪರ್ಯಾಯ ಅವನಿಗೆ ಎಷ್ಟು ನಾಶಕ್ಕೆ ಕಾರಣವಾಗಿ ಅಲ್ಲಿ ಹಕ್ಕಿಗಳಿರ್ತದೆ. ಅವುಗಳು ಸಹ ಬೇರೆ ಅವನು ಮಳ ಕಟ್ಟಿದ ತಕ್ಷಣ ಅವು ಬೇರೆ ಕಡೆ ಹಾರ ಹೋಗ್ತದಲ್ವ. ಮೇವು ಇಲ್ಲ ಅಂದರೆ ಅಲ್ಲಿ ಚಿಗರೆಗಳು ಅಥವಾ ಜಿಂಕೆಗಳು ಯಾವ ಪ್ರಾಣಿನೂ ಇರಲ್ಲ, ಅವು ಬೇರೆ ಕಡೆ ಹೋಗುತ್ತೆ. ಆವಾಗ ಅವು ಇಲ್ಲ ಅಂದ ತಕ್ಷಣ ಹುಲಿ, ಚಿರತೆ ಅವಕ್ಕೂ ಸಹ ಚಿಗರೆ ಇಲ್ಲ ಅಂದರೆ ಅವು ಬದುಕಲಿಕ್ಕೆ ಕಷ್ಟ. ಪ್ರತಿಯೊಂದು ಕಾಡಲ್ಲಿರುವಂಥ ಪ್ರತಿಯೊಂದು ಪಕ್ಷಿ, ಪ್ರಾಣಿ, ಇಲಿ ಪ್ರತಿಯೊಂದು ಸಹ ನಾಶ ಹೊಂದುತ್ತದೆ. ಬೇರೆ ಭೂಮಿಯನ್ನು ಹೊಲಗಳಿಗೆ ಬಳಸಿದರೆ ಅಲ್ಲಿ ಹೊಸ ಪ್ರಾಣಿಗಳು ಬಿಡುವಂಥ ಬಿಡುತ್ತದೆ. ಇದರಂತೆ ಮಾನವನು ವಿಮಾನ, ರೈಲ್ವೆ, ಮೋಟಾರು ನಿಲ್ದಾಣಗಳನ್ನು ಕಟ್ಟುವುದರಿಂದ, ಹೆದ್ದಾರಿಗಳನ್ನು ಮಾಡುವುದರಿಂದ ಬಹಳ ಕಾಲದಿಂದ ಇದ್ದ ಸರೋವರ, ಕೆರೆ, ಹೊಂಡಗಳನ್ನು ಬೇರೆಯೇ ಕೆಲಸಕ್ಕೆ ಬಳಸುವುದು ವಾಡಿಕೆ. ಆದ್ದರಿಂದ ಕಾರ್ಖಾನೆ, ಊರುಗಳನ್ನು ಬೆಳೆಸುವುದಕ್ಕೆ ಕಾಡು, ಗಿಡ, ಗಂಟೆಗಳನ್ನು ಕಡಿಯುವುದರಿಂದ ಆಗುವ ಲಾಭಕ್ಕಿಂತ ಹಾನಿಯೇ ಹೆಚ್ಚು ಎಂಬುದು ಜನಸಾಮಾನ್ಯರಿಗೆ ಅರಿವಾಗುವುದೇ ಇಲ್ಲ. ಆದ್ದರಿಂದ ಅಧಿಕಾರದಲ್ಲಿದ್ದವರು ಅದಕ್ಕಿಂತ ಮಿಗಿಲಾಗಿ ಮುಂದಿನ ಪೀಳಿಗೆಗೆ ಇಂದೇ ಯೋಜನೆಯನ್ನು ತಯಾರಿಸುವ ವಿಜ್ಞಾನಿಗಳು ನಿಸರ್ಗದ ಆಗುಹೋಗುಗಳನ್ನು ವಿವರವಾಗಿ ಅಭ್ಯಸಿಸಿ ಮಾನವನ ಚಟುವಟಿಕೆ ಮಾನವನಿಗೆ ಕಂಟಕಪ್ರಾಯವಾಗದಂತೆ ಮುನ್ನೆಚ್ಚರಿಕೆ ವಹಿಸಿ ವಿಧಾಯಕವಾಗಿ ಕ್ರೌರ್ಯ ಕಾರ್ಯಕ್ರಮಗಳನ್ನು ಕೈಗೊಂಡರೆ ಮಾತ್ರ ಈ ಹಿಂದೆ ಮಾಡಿದ ತಪ್ಪುಗಳನ್ನು ಮುಂದೆಯೇ ಆಗುವುದು ನಿಂತೀತು ಅಂತ ಹೇಳ್ತಾರೆ ಲೇಖಕರು. ಅಂದರೆ ಈಗ ಮಾನವ ತನ್ನ ಬೆಳವಣಿಗೆಗಾಗಿ ತನ್ನ ಆಧುನಿಕತೆಯನ್ನು ಹೊಂದಬೇಕು ಅಂತೇಳಿ ಕೆರೆ, ಸರೋವರ ಎಲ್ಲವುಗಳನ್ನು ನಾಶ ಮಾಡ್ತಾ ಇದ್ದಾನೆ. ಏನಕ್ಕೋಸ್ಕರ? ರೈಲ್ವೆ, ವಿಮಾನ ನಿಲ್ದಾಣ ಇವುಗಳನ್ನೆಲ್ಲ ಕಟ್ಟಲಿಕ್ಕೆ, ಹೆದ್ದಾರಿಗಳನ್ನು ಮಾಡಲಿಕ್ಕೆ, ತನ್ನ ಕಾರ್ಖಾನೆ, ಊರುಗಳನ್ನು ಬೆಳೆಸೋದಕ್ಕೆ ಗಿಡ ಮರಿಗಳನ್ನು ಕಡಿತಾ ಇದ್ದಾನೆ. ಅವನು ತಿಳ್ಕೊಳ್ಳೋಣ ಇದರಿಂದ ನಮಗೆ ಲಾಭ ಅಂತ, ಲಾಭಕ್ಕಿಂತ ಹಾನಿಯೇ ಹೆಚ್ಚಾಗ್ತದೆ ಅನ್ನುವಂಥ ಅರಿವು ಸಹ ಅವನಿಗೆ ಇಲ್ಲ. ಆದ್ದರಿಂದ ನಾವೇನು ಮಾಡಬೇಕು? ಅಧಿಕಾರದಲ್ಲಿದ್ದವರು ಮುಂದಿನ ಪೀಳಿಗೆಗೆ ಹಿಂದೆ ಯೋಜನೆಯನ್ನು ರೂಪಿಸಿ ವಿಜ್ಞಾನಿಗಳ ನಿಸರ್ಗದ ಆಗುಗಳ ವಿವರವನ್ನು ಅಭ್ಯಾಸ ಮಾಡಿ ಮಾನವನ ಚಟುವಟಿಕೆಗೆ ಇದು ಹೇಗೆ ಮುಂದೆ ಕಂಟಕಪ್ರಾಯವಾಗ್ಬೋದು, ಇದನ್ನು ನಿಲ್ಲಿಸಬೇಕು, ಅದಕ್ಕೆ ಕ್ರಮವನ್ನು ವಹಿಸಿ ಇವುಗಳಿಲ್ಲ ವಿಧಾಯಕವಾದಂತಹ ಕಾರ್ಯಕ್ರಮಗಳನ್ನು ಕೈಗೊಂಡರೆ ಮಾತ್ರ ನಾವು ಪರಿಸರವನ್ನು ರಕ್ಷಣೆ ಮಾಡ್ಬೋದು. ಮುಂದಿನ ಜನಾಂಗಕ್ಕೆ ನಾವು ಪರಿಸರದ ಮಹತ್ವವನ್ನು, ಅದರಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳ ಬಗ್ಗೆ ತಿಳಿಸಲಿಕ್ಕೆ ಸಹಾಯವಾಗುತ್ತೆ. ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನು ಆಧುನಿಕತೆಯಲ್ಲಿ ತನ್ನ ಬೆಳವಣಿಗೆಯ ಜೊತೆಗೆ ಪರಿಸರವನ್ನು ಹಾಳು ಮಾಡುವುದನ್ನು ನಿಲ್ಲಿಸಬೇಕು ಅನ್ನುವಂಥ ಕಳಕಳಿಯನ್ನು ಇಲ್ಲಿ ಡಾಕ್ಟರ್ ಕೃಷ್ಣಾನಂದ ಕಾಮತ್ ಅವರು ಈ ಪಾಠದಲ್ಲಿ ಹೇಗೆ ಪರಿಸರದಲ್ಲಿ ಸಮತೋಲನ ಎಷ್ಟು ಇಂಪಾರ್ಟೆಂಟ್ ಅನ್ನುವುದನ್ನು ನಾವು ನೋಡ್ತೇವೆ. ಹೇಗೆ ಜವಾಬ್ದಾರಿಯಾದಂತಹ ಅಧಿಕಾರಿಗಳಾಗಲಿ ಸರ್ಕಾರವಾಗಲಿ ಇದರ ಬಗ್ಗೆ ಗಮನವನ್ನು ಹರಿಸಬೇಕು ಅನ್ನುವುದನ್ನು ನಾವು ಈ ಪಾಠದಲ್ಲಿ ಪರಿಸರದ ಮಹತ್ವವನ್ನು ತಿಳ್ಕೊಂಡ್ವಿ. ಅರ್ಥ ಆಯ್ತಲ್ಲ ಮಕ್ಕಳ? ಸೊ ಇಲ್ಲಿಗೆ ಈ ಪಾಠ ಇಲ್ಲಿ ಮುಗಿಯುತ್ತೆ. ಮುಂದಿನ ತರಗತಿಯಲ್ಲಿ ನಿಮಗೆ ಈ ಪಾಠದ ಬಗ್ಗೆ
ನಾವು ನೋಟ್ಸನ್ನು ಸಹ ಕೊಡ್ತೇನೆ. ಇದನ್ನು ಬರೆದುಕೊಂಡು ನಂತರ 2-3 ಸಾರಿ ಈ ಪಾಠವನ್ನು ಸ್ಪಷ್ಟವಾಗಿ ಓದಿದ್ರೆ ನಿಮಗೆ ಈಸಿಯಾಗಿ ಈ ಪಾಠವನ್ನು ಅರ್ಥ ಮಾಡ್ಕೊಳ್ಬೋದು. ಅರ್ಥ ಆಯ್ತಲ್ಲ ಮಕ್ಕಳ? ಸೊ ಇಲ್ಲಿಗೆ ನಾನು ಈ ಪಾಠವನ್ನು ಮುಗಿಸ್ತೇನೆ. ಧನ್ಯವಾದಗಳು.